ಶ್ರೀ ಗಣೇಶಾಯ ನಮಃ. ಶ್ರೀ ಲಕ್ಷ್ಮೀ ವೆಂಕಟೇಶೋ ವಿಜಯತೆ. ಓಂ ಶ್ರೀ ಮಂಜುನಾಥಾಯ ನಮಃ. ಇಷ್ಟ ದೇವರಾದ ಮಹಾಗಣಪತಿಗೆ ವಂದಿಸುತ್ತಾ, ಕುಲದೇವರಾದ ಲಕ್ಷ್ಮೀ ವೆಂಕಟೇಶನನ್ನು ನೆನೆಯುತ್ತಾ, ಇಷ್ಟಗುರುಗಳಾದ ಶ್ರೀಧರ ಸ್ವಾಮಿಯವರ ಪಾದಾರವಿಂದಗಳಿಗೆ ನಮಿಸುತ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇದು ಶ್ರೀಧರ ಕೃಪಾ ಜ್ಯೋತಿಷಾಲಯ. ನಾನು ಮಾತಾಡ್ತಾ ಇರೋದು ಜ್ಯೋತಿಷ್ಯ ಪಂಡಿತ್ ಮಂಜುನಾಥೇಶ್ವರ ಭಟ್. ನೋಡಿ, ಮಿಥುನ ರಾಶಿ ಮೇ 2026ರ ಭವಿಷ್ಯವನ್ನು ನೋಡೋದಾದರೆ, ಈ ತಿಂಗಳು ನಿಮಗೆ ಕುಜನ ಸಂಚಾರ 11ನೇ ಮನೆಯಲ್ಲಿ ಇರೋದ್ರಿಂದ ಹೆಚ್ಚಿನ ಲಾಭದಾಯಕವಾಗಿ ಇರ್ತದೆ. ಹೊಸ ಸ್ಥಾನಮಾನ ಕೂಡ ದೊರಕುವ ಸಾಧ್ಯತೆ ಇದೆ. ನೀವು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರಬಹುದಾಗಿರ್ಬೋದು ಅಥವಾ ಬಿಸ್ನೆಸ್ ಮಾಡ್ತಾ ಇರೋದಾಗಿರ್ಬೋದು, ನಿಮಗೆ ಉತ್ತಮ ಸ್ಥಾನಮಾನಗಳು ದೊರಕುವ ಸಾಧ್ಯತೆ ಕಂಡು ಬರ್ತಾ ಇದೆ. ಶುಕ್ರ 1ನೇ ಮನೆಯಲ್ಲಿ ಇರೋದ್ರಿಂದ ಒಳ್ಳೆಯ ಆಹಾರವನ್ನು ಸೇವಿಸ್ತೀರಾ. ವಿದ್ಯೆಯಲ್ಲಿ ಪ್ರಗತಿ ಇದೆ. ನೂತನ ವಸ್ತ್ರ ಆಭರಣಗಳ ಖರೀದಿ ಸಾಧ್ಯತೆ ಕೂಡ ಇದೆ. ಅದರಿಂದ ಲಾಭ ಕೂಡ ಸಾಧ್ಯತೆ ಕಂಡು ಬರ್ತಾ ಇದೆ. ಸುವಾಸನೆ ಹೊಂದಿರುವ ವಸ್ತುಗಳಿಂದ ಲಾಭ ಇದೆ ಅಥವಾ ಅದರ ಖರೀದಿ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಸ್ತ್ರೀ ಸುಖ, ವಿಷಯ ಸುಖಗಳು ಸಿಗುವ ಸಾಧ್ಯತೆ ಕಂಡು ಬರ್ತಾ ಇದೆ. ನೀವು ಒಳ್ಳೆಯ ಆಹಾರವನ್ನು ಸೇವಿಸ್ತೀರಾ. ಅಂದರೆ ಹೆಚ್ಚಿನ ಸಮಾರಂಭಗಳಿಗೆ, ಒಳ್ಳೊಳ್ಳೆಯ ಸಮಾರಂಭಗಳಿಗೆ ಹೋಗುವುದು, ಒಳ್ಳೆಯ ಆಹಾರವನ್ನು ಸೇವಿಸುವ ಸಾಧ್ಯತೆ ಕಂಡು ಬರ್ತಾ ಇದೆ. ನಿಮಗೆ ಒಳ್ಳೆಯ ಲಾಭ ಇದ್ರೂ ಕೂಡ ಶನಿ 10ನೇ ಮನೆಯಲ್ಲಿ ಇರೋದ್ರಿಂದ ಅಧಿಕ ಖರ್ಚು ಕೂಡ ಇರ್ತದೆ. ವೃತ್ತಿ ಬದಲಾವಣೆ ಸಾಧ್ಯತೆ ಕಂಡು ಬರ್ತಾ ಇದೆ ಕೆಲವರಿಗೆ. ಅದೇ ರೀತಿ ರವಿ 12ನೇ ಮನೆಯಲ್ಲಿ ಗೋಚಾರದಲ್ಲಿ ಇರೋದ್ರಿಂದ ಕಣ್ಣಿನ ತೊಂದರೆ ಉಂಟಾಗೋ ಸಾಧ್ಯತೆ ಇದೆ. ಇದರ ಬಗ್ಗೆ ನೀವು ಜಾಗ್ರತೆ ವಹಿಸೋದು ಉತ್ತಮ. ರವಿ 12ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ವಿದೇಶ ಪ್ರಯಾಣ ಯೋಗ ಕೂಡ ಕೆಲವರಿಗೆ ಕಂಡು ಬರ್ತಾ ಇದೆ. ಇದು ಸ್ವಲ್ಪ ಶುಭದಾಯಕವಾಗಿದ್ದು, ನಂತರ ಬುಧನ ಸ್ಥಾನ ಮಾತ್ರ 12ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಸ್ವಲ್ಪ ಕೆಲವು ಸ್ಥಳಗಳಲ್ಲಿ ಅವಮಾನ ಆಗುವ ಸಾಧ್ಯತೆ ಇದೆ ಮತ್ತು ಶತ್ರು ಕಲಹ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ನೀವು ಈ ರೀತಿ ಯಾವುದೇ ಕಲಹಗಳಿಗೆ ಎಡೆ ಮಾಡಿಕೊಡದೆ ಇರೋ ಹಾಗೆ ಸ್ವಲ್ಪ ಜಾಗರೂಕತೆಯಿಂದ ಇರೋದು ಒಳ್ಳೆಯದು. ಗುರು 1ನೇ ಮನೆಯಲ್ಲಿ ಇರೋದ್ರಿಂದ ನಿಮಗೆ ಮಾನಸಿಕ ಕಿರಿಕಿರಿ ಅಥವಾ ವೇದನೆ, ಜಗಳ ಆಗಬಹುದು. ಇದರ ಬಗ್ಗೆ ಜಾಗ್ರತೆ ವಹಿಸುವುದು ಉತ್ತಮ. ಇವಷ್ಟು ಗೋಚಾರ ಫಲದಿಂದ ಮಿಥುನ ರಾಶಿಯ ರಾಶಿ ಭವಿಷ್ಯ ಮೇ 2026. ಇದು ಕೇವಲ ಗೋಚಾರದ ಆಧಾರದ ಮೇಲೆ ಇದೆ. ನೀವು ಹೆಚ್ಚಿನ ನಿಮ್ಮ ಫಲಗಳನ್ನು ನೋಡಬೇಕು ಅಂದರೆ ನೀವು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೋಬೇಕಾಗ್ತದೆ. ನೀವು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಬೇಕು ಅಂದರೆ ನುರಿತ ಜ್ಯೋತಿಷಿಯ ಹತ್ರ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳೋದು ಉತ್ತಮ. ಅಥವಾ ನಮ್ಮನ್ನು ಕೂಡ ನೀವು ಸಂಪರ್ಕಿಸ್ಬೋದು. ಕೆಳಗೆ ಕಾಣ್ತಾ ಇರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಕನ್ಸಲ್ಟೇಷನ್ನ ಬುಕ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಜಾತಕ ಇಲ್ಲದೇ ಇದ್ದವರಿಗೆ, ಅಂದರೆ ಕೆಲವರಿಗೆ ಹುಟ್ಟಿದ ಸಮಯ ದಿನಾಂಕ ಗೊತ್ತಿರೋದಿಲ್ಲ, ಅಂಥವರಿಗೂ ಕೂಡ ನಾವು ಕವಡೆಶಾಸ್ತ್ರ, ಪ್ರಶ್ನೆಶಾಸ್ತ್ರ ಮೂಲಕ ಪರಿಹಾರಗಳನ್ನು ತಿಳಿಸ್ಕೊಡ್ತೇವೆ, ಶಾಸ್ತ್ರವನ್ನು ಹೇಳ್ತೇವೆ. ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಅದೇ ರೀತಿ ನೀವು ವಾಸ್ತು ಪರಿಶೀಲನೆಗಾಗಿ ನಮ್ಮನ್ನು ಸಂಪರ್ಕಿಸ್ಬೋದು. ವಾಸ್ತುಶಾಸ್ತ್ರದಲ್ಲಿ ಆಯ ಹಾಕಿಕೊಡೋದು ಅಥವಾ ವಾಸಿಸುವ ಸ್ಥಳದ ಮನೆಯಲ್ಲಿ ಏನಾದ್ರು ವಾಸ್ತು ದೋಷಗಳಿದ್ರೆ ಯಾವುದನ್ನು ಮನೆಯನ್ನು ಒಡೆದೇ ನೀವು ವಾಸ್ತು ಪರಿಹಾರ ಮಾಡಿಕೊಳ್ಳಲಿಕ್ಕೆ ನಾವು ಸೂಚಿಸ್ತೇವೆ. ಅದೇ ರೀತಿ ಹುಣ್ಣಿಮೆ ಅಮಾವಾಸ್ಯೆಗಳಂದು ಪೂಜೆ ಮಾಡಿರುವಂತಹ ಕರಂಗುಲಿ ಮಾಲ, ಬ್ರೇಸ್ಲೆಟ್ಗಳು ಕೂಡ, ಜಮ್ ಸ್ಟೋನ್ಗಳ ಬ್ರೇಸ್ಲೆಟ್ಗಳು ಕೂಡ ನಮ್ಮ ಹತ್ರ ದೊರಕ್ತದೆ. ಆಸಕ್ತಿ ಇದ್ದವರು ಅದನ್ನು ತರಿಸ್ಕೊಂಡು ಅದರ ಉಪಯೋಗವನ್ನು ತಗೊಳ್ಬೋದು. ಅದೇ ರೀತಿ ವ್ಯಾಪಾರದ ದಿಕ್ಕು ಅಥವಾ ನಿಮಗೆ ಯಾವುದು ಶುಭ ವಸ್ತುಗಳು, ಯಾವುದು ಶುಭ ಬಣ್ಣಗಳು, ಯಾವುದು ಶುಭ ಸಂಖ್ಯೆಗಳು, ಯಾವುದು ಇದನ್ನು ತಿಳಿಸ್ಕೊಡ್ತೇವೆ. ಅದಕ್ಕಾಗಿಯೂ ಕೂಡ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ನೋಡಿ, ಮಿಥುನ ರಾಶಿಯವರಿಗೆ ಫಸ್ಟ್ ಪ್ರಿಫರೆನ್ಸ್ ಉತ್ತಮವಾದ ಬಣ್ಣ ಅಂದರೆ
ಹಸಿರು ಬಣ್ಣ ಆಗಿರ್ತದೆ. ನೀವು ಹಸಿರು ಬಣ್ಣವನ್ನು ಬಳಸುವುದು ನಿಮಗೆ ಅತಿ ಹೆಚ್ಚಿನ ಲಾಭವನ್ನು ತಂದು ಕೊಡ್ತದೆ. ಅದೇ ರೀತಿ ನಿಮಗೆ ಅಂದರೆ ಮಿಥುನ ರಾಶಿಯವರಿಗೆ ಬುಧ ಅಧಿಪತಿ ಆಗಿರೋದ್ರಿಂದ ನೀವು ಹಸಿರು ಬಣ್ಣವನ್ನು ಬಳಸೋದು ಒಳ್ಳೆಯದು. ಪರಿಹಾರಕ್ಕಾಗಿ ನೀವು ವಿಷ್ಣುವಿನ ಆರಾಧನೆಯನ್ನು ಮಾಡ್ಕೊಳ್ಳೋದು ತುಂಬ ಉತ್ತಮ. ನೋಡಿ, ಮಿಥುನ ರಾಶಿಯವರಿಗೆ ಬುಧ ಅಧಿಪತಿ ಆಗಿರೋದ್ರಿಂದ ನಿಮಗೆ ವಿಷ್ಣುವಿನ ಆರಾಧನೆ ಯಾವಾಗಲೂ ಶ್ರೇಯಸ್ಕರವಾಗಿರ್ತದೆ. ನೀವು ಬುಧವಾರ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡೋದು ತುಂಬ ಒಳ್ಳೆಯದು. ಶುಭವಾಗಲಿ.